ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರೋಂಥ ಹಾಗೆ ಈಸಿಯಾಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. 1 ಅವರಲ್ಲಿ ಕಂಪ್ಲೀಟ್ ಆಗೋವಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ. 3 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ 6 ಎಳೆ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಬಿಡಬೇಕು. ಸೀರೆ ರೈಟ್ ಸೈಡ್ ನಮ್ಮ ಸೈಡ್ ಇರಬೇಕು, ರಾಂಗ್ ಸೈಡಿಂದ ಇರಬೇಕು. ಸೀರೆ ರೈಟ್ ಸೈಡ್ ಇದ್ದರೆ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಫಸ್ಟು ಟೈಟಾಗಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ಪಕ್ಕನೇ ಮಾಡ್ಕೋಬೇಕು, ಸ್ವಲ್ಪ ದೂರ ಮಾಡ್ಕೋಬಾರ್ದು. ಟೈಟಾಗಿರಲಿ ಅಂತ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು, ಈಗ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕನೇ ಹೋಗಿ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಬಟ್ಟೆಗೆ ನೋಡ್ಕೊಳ್ಳಿ, ಒಂದು ಚೈನ್ ಆಗೋಷ್ಟು ನಾವು ಗ್ಯಾಪನ್ನು ಬಿಟ್ಟು ಕಂಬನ ಮಾಡ್ಕೋಬೇಕು. ಒಂದು ಚೈನು ಒಂದು ಕಂಬ ಇದೇ ಥರನೇ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೊಳ್ಳೋದು ಮತ್ತು ಒಂದು ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಆಮೇಲೆ ಒಂದು ಕಂಬನ ಮಾಡ್ಕೊಳ್ಳೋದು. ನೀಡ ಮೇಲೆ 3 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸತಿ ಮತ್ತು 2 ಲೂಪಲ್ಲಿ ಒಂದು ಸರಿ ಈಗ ಕಂಬನ ಮಾಡ್ಕೊಳ್ಳೋದು, ಡಬಲ್ ಕ್ರೋಶೆಟ್ ಕಂಬನ. ಬೇಕಂದರೆ ಇಲ್ಲಿ ನೀವು ತ್ರಿಬಲ್ ಕ್ರೋಶೆಟ್ ಕಂಬನೂ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಎಂಡ್ವರೆಗೂ ನಾನು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒಂದು ಕಂಬ, ಒಂದು ಚೈನ್, ಒಂದು ಕಂಬ, ಒಂದು ಚೈನ್, ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಕಂಪ್ಲೀಟ್ ಆಗಿದೆ ಬೇಸ್ ಲೈನು. ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ತೆಗ್ದಿದ್ದೀನಿ. ಈ ರೀತಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ನಾವು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ 2 ಚೈನ್ಗೆ ಲಾಕನ್ನು ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಲಾಕ್ ಮಾಡಿಕೊಂಡು ಅದೇ ಪ್ಲೇಸಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಲ್ಲ ಬೇಸ್ ಲೈನಲ್ಲಿ, ಅಲ್ಲಿಗೆ ಹೋಗಿ ದಾರಾನ ತಂದು 2 ಲೂಪಲ್ಲೂ ಒಂದೇ ಸರಿ ದಾರಾನ ತೊಗೊಳ್ಳೋಣ. ಹಾಫ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಆದಮೇಲೆ ನೀಡ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಒಂದು ಚೈನ್ ಇರುತ್ತಲ್ವ, ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೀಡ ಮೇಲೆ 3 ಲೂಪ್ ಆಗಿರುತ್ತೆ. 3 ಲೂಪಲ್ಲೂ ಒಂದೇ ಸರಿ ದಾರಾನ ತಗೋಬೇಕು. ಹಾಫ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್, ನೀಡ ಮೇಲೆ ಒಂದು ಸರಿ ದಾರಾನ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರಾನ ತಂದು ನೀಡ ಮೇಲೆ 3 ಲೂಪ್ ಆಗಿರುತ್ತಲ್ಲ, 3 ಲೂಪಲ್ಲೂ ಒಂದೇ ಸರಿ ದಾರಾನ ತಗೋಬೇಕು. ನೆಕ್ಸ್ಟ್ 2 ಕಂಬದ ಮಧ್ಯ ಒಂದು ಚೈನ್ ಇರುತ್ತಲ್ವ, ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನಾವು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕು. ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒಂದು ಚೈನು, ಹಾಫ್ ಕ್ರೋಶೆಟ್ಟು. ನಾವು ಒಂದು ಡಬಲ್ ಕ್ರೋಶೆಟ್ ಕಂಬ ಮತ್ತು ಒಂದು ಚೈನ್ ಮಾಡ್ಕೊಂಡ್ವಲ್ಲ, ಅದೇ ಥರನೇ ನಾವೀಗ ಹಾಫ್ ಕ್ರೋಶೆಟ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಚೈನು, ಒಂದು ಹಾಫ್ ಕ್ರೋಶೆಟ್, ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ. ಈ ರೀತಿ ಬರುತ್ತೆ ಡಿಸೈನು. ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಆರೆಂಜ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ವಲ್ವ, ಅದೇ ಪ್ಲೇಸಲ್ಲಿ ಹೋಗಿ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ನಾನು ಈ ಸ್ಟೆಪ್ಪಿಗೆ ಬೀಡನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡ್ವಲ್ವ, ಸೆಕೆಂಡ್ ಸ್ಟೆಪ್ಗೆ ಲಾಕ್ ಮಾಡಿಕೊಂಡು 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನನ್ನು ಹಾಕ್ಕೊಂಡು ದಾರಾನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ಕೋಬೇಕು. ದಾರ ಸುತ್ತಕೊಂಡು ಹಾಫ್ ಕ್ರೋಶೆಟ್ ಮಧ್ಯೆ ನಾವು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾನೆ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಬೀಡ್. ಇಲ್ಲಿ ನಾವು ಚೈನ್ ಹಾಕ್ತಾಯಿಲ್ಲ, ಚೈನ್ ಬದಲು ನಾವು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ನೀಡ ಮೇಲೆ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಒಂದು ಚೈನ್ ಇರುತ್ತಲ್ವ, ಆ ಚೈನ್ಗೆ ಹೋಗಿ ಕಂಬನ ಮಾಡಿಕೊಂಡು ಕಂಬ ಆದಮೇಲೆ ಒಂದು ಬೀಡು. ಇದೇ ಥರನೇ ಫುಲ್ ಎಂಡ್ವರೆಗೂ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ಇದಕ್ಕೆ ಕುಚ್ಚೇನು ಬರೋದಿಲ್ಲ. ತುಂಬ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಈ ಕುಚ್ಚು ಡಿಸೈನು. ಬರೀ ವರ್ಕ್ ಮಾಡ್ಕೊಂಡಿರೋದಷ್ಟು. ಕಸ್ಟಮರು ಕುಚ್ಚು ಕಟ್ಟೋದು ಬೇಡ, ನಮಗೆ ವರ್ಕ್ ಮಾಡಿರೋದೇ ಸಾಕು ಅಂತ ಕೇಳ್ತಾ ಇರ್ತಾರೆ. ಈಗ ಕುಚ್ಚು ಕಟ್ಟಿರ್ತೀವಲ್ವ, ಅದು ಸ್ವಲ್ಪ ದಿನ ಆದಮೇಲೆ ಒಂಥರ ಆಗಿರುತ್ತೆ. ಹಾಗಾಗಿ ಕುಚ್ಚು ಬೇಡ ನಮಗೆ, ಬರೀ ವರ್ಕೇ ಸಾಕು ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಕುಚ್ಚು ಡಿಸೈನು. ಹಾಕೋರ್ಗೂ ನಮಗೂ ಅಷ್ಟೇ ಬೇಗನೆ ಹಾಕಿ ಮುಗಿಸ್ಬೋದು ಈ ಕುಚ್ಚನ್ನು. ತುಂಬಾ ಈಸಿಯಾಗಿರುತ್ತೆ. 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ.
ಬರೀ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಹೋಗೋದಷ್ಟೇ. ಇಲ್ಲಿ ಹಾಫ್ ಕ್ರೋಶೆಟ್ ಬೇಕಾದರೆ ಹಾಫ್ ಕ್ರೋಶೆಟ್ ಮಾಡ್ಕೋಬೋದು, ಹಾಫ್ ಕ್ರೋಶೆಟ್ ಇರೋ ಜಾಗದಲ್ಲಿ ನಾವು ಡಬಲ್ ಕ್ರೋಶೆಟ್ಟೇ ಮಾಡ್ಕೋಬೋದು. ಇಲ್ಲಿ ಯಾವ ಥರ ಬೇಕಂದ್ರೂ ಹಾಗೆ ಅಡ್ಜಸ್ಟ್ ಆಗುತ್ತೆ. ಫುಲ್ ಎಂಡ್ವರೆಗೂ ಇದೇ ಥರನೇ ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ. ನೋಡಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿರುತ್ತೆ. ಈ ಥ್ರೆಡ್ಡು ನಾವು ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಬ್ಯಾಕ್ ಸೈಡಲ್ಲಿ ಟ್ವಿಸ್ಟ್ ಮಾಡಿಕೊಂಡು ನಾವು ಗಮ್ಮನ್ನು ಹಾಕ್ಕೊಂಡಾಗ ಫ್ರಂಟಿಗೆ ಬರೋದಿಲ್ಲ. ಗಮ್ ಹಾಕಿ ಪೇಸ್ಟ್ ಮಾಡ್ಕೊಬಿಟ್ರೆ ನೀಟಾಗಿರುತ್ತೆ. ಎಕ್ಸ್ಟ್ರಾ ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಡಿಸೈನು. ನಾವು ಸ್ಲೀವ್ಸಿಗೂ ಕೂಡ ಇದೇ ಥರನೇ ವರ್ಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಸ್ಲೀವ್ಸಿಗೂ ಕೂಡ. ಬ್ಲೌಸ್ ಸ್ಲೀವ್ಸ್ ಬರುತ್ತಲ್ವ, ಸ್ಲೀವ್ಸಿಗೆ ವರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೂ ಬ್ಲೌಸ್ಗೂ ಕೂಡ ವರ್ಕ್ ಮಾಡ್ಕೋಬೋದು ಈ ಥರ ಡಿಸೈನು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 300 to 400ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ನೋಡಿ ಸ್ಲೀವ್ಸಿಗೆ ವರ್ಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ಲೀವ್ಸಿಗೆ ವರ್ಕ್ ಮಾಡಿಕೊಂಡ್ರೆ ಇದಕ್ಕೆ ಕುಚ್ಚೇನು ಬರೋದಿಲ್ಲ. ಇಷ್ಟೇ ಈ ವರ್ಕು. ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.